ಬೆಂಗಳೂರು ಈಗ ಮತ್ತೊಂದು ಆಪರೇಷನ್ಗೆ ಸಜ್ಜಾಗಿದೆ. ಅಧಿಕಾರಿಗಳು ಸೌಂದರ್ಯ ವರ್ಧಕಗಳ ಸ್ಯಾಂಪಲ್ಸ್ ಅನ್ನು ಸಂಗ್ರಹಿಸಿದ್ದಾರೆ. 10ಕ್ಕೂ ಹೆಚ್ಚು ಕಡೆ ಮಾದರಿಗಳನ್ನ ಪಡೆದಿದ್ದಾರೆ. ಲಿಪ್ಸ್ಟಿಕ್ನ ಮಾದರಿ, ಪೌಡರ್, ಸೆರಮ್ ಹಾಗೆ ಕ್ರೀಮ್ಗಳನ್ನ ಸ್ಯಾಂಪಲ್ಸ್ ಪಡೆದಿದ್ದಾರೆ. ಅಂದರೆ ಡೂಪ್ಲಿಕೇಟ್ ಕಾಸ್ಮೆಟಿಕ್ಸ್ ಮಾರಾಟ ಮಾಡ್ತಾ ಇರುವಂಥ ಆರೋಪ ಕೇಳಿ ಬಂದಿತ್ತು. ಹಾಗೆ ಕಳಪೆ ಗುಣಮಟ್ಟದ ಸೌಂದರ್ಯವರ್ಧಕಗಳ ಮಾರಾಟ ಆಗ್ತಾ ಇದೆ ಅನ್ನೋದಾಗಿಯೂ ಕೂಡ ಆರೋಪ ಇತ್ತು. ಹಾಗಾಗಿ ಇವುಗಳ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ದೊಡ್ಡ ಥ್ರೆಟ್ ಅಂದರೆ ಒಂದು ಒಳ್ಳೊಳ್ಳೆ ಬ್ರ್ಯಾಂಡ್ಗಳ ಹೆಸರಲ್ಲಿ ಡೂಪ್ಲಿಕೇಟ್ ಮಾರಾಟ ಆಗ್ತಾ ಇರುತ್ತೆ, ಗೊತ್ತೇ ಆಗೋದಿಲ್ಲ, ಸೇಮ್ ಟು ಸೇಮ್ ಪ್ಯಾಕ್ ಇರುತ್ತೆ. ಅದನ್ನ ಬಳಸಿದ್ರೆ ಯಾವ್ಯಾವ ರೀತಿಯಾಗಿ ಆರೋಗ್ಯ ಸಮಸ್ಯೆಗಳು ಆಗುವಂತ ಚಾನ್ಸಸ್ಗಳಿದೆ. ಹಾಗಾಗಿ ಇದೀಗ ಕಾಸ್ಮೆಟಿಕ್ಸ್ ಮಳಿಗೆಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಿದ್ದಾರೆ. ಇದು ಕೂಡ ನಾವು ಇದು ತಗೊಳ್ತೇವೆ. ಇದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಯಾಕೆ ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಫುಡ್, ಕಾಸ್ಮೆಟಿಕ್ಸ್ ಈ ಎರಡು ಇವತ್ತು ಯಾವ ಕೋವಿಡ್ ಬಂದರೂ ಕೂಡ ಇವರಿಬ್ಬರಿಗೆ ಬಿಸ್ನೆಸ್ ಕಡಿಮೆ ಆಗೋದಿಲ್ಲ. ಈ ಎರಡಕ್ಕೆ ಏನು ಬಿಸ್ನೆಸ್ ಕಡಿಮೆ ಇಲ್ಲ. ಅಲ್ಲಿ ನಾವು ಜಾಸ್ತಿ ಕೇಂದ್ರಿತವಾಗಬೇಕು ಮತ್ತು ಅದು ಗೊತ್ತಿಲ್ಲದೆ ಅವರು ಅನಾರೋಗ್ಯ ಬೀಳ್ತಾರಾಗ್ತಾರೆ. ಇದು ಕೂಡ ನಾವು ಇದು ತಗೊಳ್ತೇವೆ. ಇದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್.